Hey guys, welcome back to my YouTube channel. Day 6 of vlogging on fitness park. Oh sorry, fitness, outdoor fitness. Let's go. ಅದಕ್ಕೆ ಬ್ಲಾಗ್ ಓಪನ್ ಮಾಡಿದ್ಯಾ? Correct. Vloggers ಎಲ್ಲ 10th ಕೆಳಗೆ. ಅಂಕಲ್ ಎಷ್ಟು ವರ್ಷದಿಂದ ಬರ್ತಾ ಇದ್ದಾರೆ ಇಲ್ಲಿ? ಒಂದು 5-6 ಇಯರ್ಸ್ ಇಂದ 5-6 years ಇಂದ. ವಾವ್. ಬ್ಯೂಟಿಫುಲ್ ಕನ್ಸಿಸ್ಟೆನ್ಸಿ ಇಂದ. ದಿನ ಡೈಲಿ ಬರ್ತೀರಾ? ಡೈಲಿ ಬರ್ತೀನಿ. ಆಮೇಲೆ ಕೆಟ್ಟೋದ್ರೆ ನಾನೇ ಎಲ್ಲ ರಿಪೇರಿ ಮಾಡಿಸ್ಕೊತೀನಿ. ಬ್ಯೂಟಿಫುಲ್ ಸರ್ವಿಸ್ ಮಾಡಿಸ್ತೀನಿ. ಇದು ಗೌರ್ಮೆಂಟ್ ಇದಲ್ಲ? ಗೌರ್ಮೆಂಟ್ ಇದು. ಅವ್ ಯಾರು ನೋಡೋದು, ನಾವು ಹೇಳ್ದ ಅವ್ರು ಬಂದು ರಿಪೇರಿ ಮಾಡೋದು. ಹೌದೌದು. ಎಲ್ಲಾ ಸುಮಾರು ಒಂದು 4 ಸತಿ ರಿಪೇರಿ ಮಾಡಿಸ್ತೀನಿ. ಎಲ್ಲ ಫುಲ್ ನಾನೇ ಎಲ್ಲ ಮಾಡಿಸಿ. ಯಾರು ಕೇರ್ ತಗೊಳಲ್ಲ. ನಾನು ಫೋನ್ ಮಾಡಿ ಅವ್ರನ್ನೆಲ್ಲ ಕರ್ಸಿ ಎಲ್ಲ ಸರ್ವಿಸ್ ಮಾಡಿಸಿ ರಿಪೇರಿ ಮಾಡಿಸಿ. ಅಂದ್ರೆ ಅಮೌಂಟ್ ಗೌರ್ಮೆಂಟ್ ಕಡೆಯಿಂದ ಸ್ಯಾಂಕ್ಷನ್ ಮಾಡ್ಕೊತೀರಾ ನೀವು? ಇಲ್ಲ ನಾನು ಇಲ್ಲಿ BBMP ಆಫೀಸ್ ಇದೆ ಇಲ್ಲಿ. ಅಲ್ಲಿ ಹೋಗಿ ಒಂದು 10 ಸತಿ ಹೋದ್ರೆ ಅವ್ರು ಬರೋದು. 1 ಸತಿ 2 ಸತಿ ಹೋದ್ರೆ ಅವ್ರು ಬರಲ್ಲ. ಅವ್ರನ್ನ ರಿಮೈಂಡ್ ಮಾಡ್ತಾ ಇರ್ಬೇಕು. ಅವ್ರಿಗೆ ಫೋನ್ ಮಾಡಿ ಇನ್ನೊಂದು ನಂಬರ್ ಕೊಡ್ತಾರೆ, ಅವ್ರಿಗೆ ಫೋನ್ ಮಾಡಿ ಅಂತ. ಈ ತರ ಎಲ್ಲ ಕಾಂಟ್ಯಾಕ್ಟ್ ತಗೊಂಡು ಫೋನ್ ಮಾಡಿಸಿ ರಿಪೇರಿ ಮಾಡಿಸಿ. ಜನ ಕೇಳಿದ್ರಲ್ಲ ಗಾಯ್ಸ್, ಅಂಕಲ್ ಇಲ್ಲಿ ಏನೇ ವಸ್ತು ಹಾಳಾದ್ರೂ ಇವ್ರ ಮೇಲೆ ಹಾಕೊಂಡು ಏನದು ನಾನು ಎಲ್ಲ ರಿಪೇರಿ ಮಾಡಿಸ್ತೀನಿ. ಅಲ್ಲ ರಿಪೇರಿ ಮಾಡಿಸ್ತಾರ, ಅದೇನೋ ಹೇಳಿದ್ರಲ್ಲ BBMP ಆಫೀಸ್ ಇದೆ. BPMC ಅಲ್ಲ? BPMP ಆಫೀಸ್ಗೆ ಹೋಗಿ ಇವರೇ ಒಂದ್ ಸ್ವಲ್ಪ ವಾಯ್ಸ್ ರೈಸ್ ಮಾಡಿ ಕಂಪ್ಲೇಂಟ್ ಕೊಟ್ಟು ಇಲ್ಲೆಲ್ಲ ಕರ್ಸಿ ನೀಟಾಗಿ ರಿಪೇರಿ ಮಾಡಿಸ್ತಾರೆ. ಓಕೆ ಗಾಯ್ಸ್, ನಿಮ್ಮ ಹತ್ರ ಇದು ಶೇರ್ ಮಾಡಿ BPMCಗೆ. ಒಂದ್ ಸ್ವಲ್ಪ ಏನಾದ್ರು ಬೇಗ ಖರಾಬ್ ಆದ್ರೆ ಬೇಗ ಬಂದು ಮಾಡ್ಕೊಡಕ್ಕೆ. ಇನ್ನೊಂದ್ ಟೈಮ್ ಇವ್ರು ಆಫೀಸಿಗೆ ತಿರುಗ್ಲಾರ್ದಂತೆ ಮಾಡಿ. ಅದನ್ನ ಫಾಲೋ ಅಪ್ ಮಾಡ್ಬೇಕು, ಇಲ್ಲ ಬರಲ್ಲ ಅವ್ರು. ಹೌದು, ಫಾಲೋ ಅಪ್ ಮಾಡಿಲ್ಲ ಅಂದ್ರೆ ಯಾರು ಬರಲ್ಲ. ಫಾಲೋ ಅಪ್ ಮಾಡದೆ ಬಂದ್ ಚೆಕ್ ಮಾಡ್ಕೊಂಡು ಅವಾಗ ಪಾರ್ಕ್ ಹತ್ರ ನೋಡ್ಬೇಕು, ವಸ್ತುಗಳನ್ನ ನೋಡ್ಕೊಂಡು ಏನಾದ್ರು ವಸ್ತು ಹಾಳಾಗಿದ್ರೆ ಅದನ್ನ ಮಾಡಿಸ್ಕೊಡಿ. ಕೇಳಿ ಯಾಕಂದ್ರೆ ಕೇಳಿ, ಎಲ್ಲ ನಾನೇ ಮಾಡಿಸೋದು. ಹೌದೌದು. ಓಕೆ ಗಾಯ್ಸ್, ಚೆನ್ನಾಗಿತ್ತು ಅಂಕಲ್ ಮಾತಾಡಿ. ವೆಂಕಟೇಶ್ ಅಂಕಲ್ ಚೆನ್ನಾಗಿತ್ತು ನಿಮ್ ಜೊತೆ ಮಾತಾಡಿ. ನೆಕ್ಸ್ಟ್ ಪರ್ಸನ್ ಹೋಗ್ತೀನಿ ಗಾಯ್ಸ್. ನನ್ ಜೊತೆ ಇದ್ದಾರೆ ಇವತ್ತು ಕೆಂಪಿ ಕೋಣೆನ್ ಕುಂಟೆ. ಮಾತಾಡೋದು ಅವ್ರ ಜೊತೆ. ಏನಾಗೈತೆ ನಿನಗೆ? ಯಾಕೆ ನೀನ್ ಕಟಿಂಗ್ ಮಾಡೋರ? ಯಾಕೆ ಅರಸ್ತಿದೆ ಇಷ್ಟೊತ್ತು? ಯಾಕೆ ಅರಸ್ತಿದ್ದ? ಯಾಕೆ ಅರಸ್ತಿದ್ಯಪ್ಪ ಇಷ್ಟೊತ್ತು? ಊಟ ಮಾಡ್ದ? ತಿಂಡಿ ಮಾಡ್ದ? ನಾನ್ ಬಿಟ್ಟೋದ್ರೆ ಇವ್ನ್ ಕಿರ್ಚಾಡ್ತವನೆ. ಏನ್ ಮಾಡ್ಲಾ ಅಂತ ಅರ್ಥ ಆಯ್ತಿಲ್ಲ. ಬ್ಲಾಗಿಂಗ್ ಕಂಟಿನ್ಯೂ ಮಾಡ್ಲಾ, ಇವನ್ ಜೊತೆನೆ ಇರ್ಲಾ ಅಂತ ಪ್ಯಾಂಪರಿಂಗ್ ಮಾಡ್ಕೊಂಡು. ಕಿರ್ಚೋ ನಾನ್ ಬಿಟ್ಟೋದ್ರೆ ಇವ್ನ್ ಕಿರ್ಚಾಡ್ತವನೆ. ಏನ್ ಮಾಡ್ಲಾ ಅಂತ ಅರ್ಥ ಆಯ್ತಿಲ್ಲ. ಬ್ಲಾಗಿಂಗ್ ಕಂಟಿನ್ಯೂ ಮಾಡ್ಲಾ, ಇವನ್ ಜೊತೆನೆ ಇರ್ಲಾ ಅಂತ ಪ್ಯಾಂಪರಿಂಗ್ ಮಾಡ್ಕೊಂಡು. ಗಾಯ್ಸ್, ಅವ್ರಮ್ಮ ಅಲ್ಲವ್ರೆ. ಆ ಕಡೆ ತೋರ್ಸು ಮಾಮ್. ಅವ್ರಮ್ಮ ಅಲ್ಲಿ ಬರ್ತವ್ರೆ. ಇವನು ಅದೇ ಕಾಯ್ತವನೆ ಇವನು. ನೋಡಿ, ಅಮ್ಮ ಬರ್ತವ್ರೆ ಅಲ್ಲಿ ನೋಡು. ಅಮ್ಮ ಬರ್ತವ್ರೆ. ಅಮ್ಮ ಫುಲ್ ಎಕ್ಸೈಟ್ಮೆಂಟ್, ಅಮ್ಮ ಬರ್ತವ್ರೆ ಅಂತ. ಅವ್ರ ಅಮ್ಮ ಜೊತೆ ಹ್ಯಾಪಿಯಾಗಿ ಮೂಮೆಂಟ್ಸ್ ನ ಕಳೀತವನೆ. ಕೆಂಪಿ ಕೋಣೆನ ಕುಂಟೆ. ನೆಕ್ಸ್ಟ್ ಪರ್ಸನ್ ಹಿಂಗ್ ಹೋಗೋದು. ಇಲ್ಲಿ ಎಷ್ಟು ದಿನದಿಂದ ಬರ್ತಾ ಇದ್ದೀರಾ? 2 years. ಇದು ಮೈಕ್ 2 years ಇಂದ ಬರ್ತಾ ಇದ್ದೀರಾ?
ಇದೇ ಪಾರ್ಕ್ 2 ಇಯರ್ಸ್ ಇಂದ ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ. 6:30 ಬರ್ತೀವಿ. 6:30. 6:30 7 1 ಅವರ್. 1 hour. 6 ಗಂಟೆ ಬಂದ್ರೆ 7 ಗಂಟೆ. ಓಕೆ. 7:30 ಬಂದ್ರೆ 8:00 ಆಗ್ತದೆ. ಏನಾದ್ರು ಚೇಂಜಸ್ ಏನಾದ್ರು ಇದೆಯಾ ನಿಮ್ ಇದ್ರಲ್ಲಿ? ಚೇಂಜಸ್ ಅಂದ್ರೆ ಸ್ವಲ್ಪ ಕ್ಲೀನ್ ಮಾಡಲ್ಲ ಅಷ್ಟೇ, ಏನಿಲ್ಲ. Emotional, damn it! ಅಂದ್ರೆ ನಿಮ್ ಲೈಫ್ ಅಲ್ಲಿ ನಮ್ ಲೈಫ್ ಅಲ್ಲ, ಚೇಂಜಸ್ ಇದೆ, ಫುಲ್ ಇದೆ. ನಮ್ಗೆ ಲೆಫ್ಟ್ ಇದು ಮಂಡಿ ನೋವು ಇತ್ತು, ಅದಕ್ಕೆ ಆದಷ್ಟು ಸೈಕಲ್ ಫ್ರೀ. ಮತ್ತೆ ಏನಾದ್ರು ಬೆನಿಫಿಟ್ಸ್ ಇದೆಯಾ ನಮ್ಗೆ? ಬೆನಿಫಿಟ್ಸ್ ಇದೆ ಸರ್, ಹೆಲ್ತ್ಗೆ ತುಂಬಾ ಚೆನ್ನಾಗಿದೆ. ತುಂಬಾ ನಮ್ಗೆ ಇವಾಗ 69 ಇಯರ್ಸ್ ಅಂದ್ರೆ ಶೇವಿಂಗ್ ಮಾಡಿಲ್ಲ, ಇಲ್ಲ ಅಂದ್ರೆ ಚೆನ್ನಾಗಿ ಆಗ್ತಿಲ್ಲ. ಅಂಕಲ್ ಶೇವಿಂಗ್ ಮಾಡಿಲ್ಲ ಅಂದ್ರೆ ಅದಕ್ಕೆ ಸುಮಾರವಾಗಿ ಕಾಣ್ತಾವ್ರಂತ. ಶೇವಿಂಗ್ ಮಾಡಿದ್ರೆ ಹುಡುಗ ತರ ನಿಮ್ ತರ ಇರ್ತೀವಿ. ಋತಿಕ್ ರೋಷನ್ ಕೂದಲು ಒಂದಿಲ್ಲ, ಫುಲ್ ಹೆಲ್ತಿ ಆಗಿದೆ. ಋತಿಕ್ ರೋಷನ್ ತಾನೇ ಅಂಕಲ್? ಕರೆಕ್ಟ್. ಅಂಕಲ್ ಮತ್ತೆ ನಿಮ್ ಲೈಫ್ ಅಲ್ಲಿ ಯಾವ ತರ ಹೆಲ್ತಿ ಹೆಲ್ತ್ ಚೆನ್ನಾಗಿದೆ. ಯಾವ್ದ್ರೆ ಈ ವರ್ಕೌಟ್ಸ್ ಮಾಡಿದ್ಮೇಲೆ ಏನ್ ತಿಂತೀರಾ? ಫುಡ್ ಕಮ್ಮಿ ತಿನ್ನೋದು, ಕಮ್ಮಿ ತಿಂತೀರಾ? ವೆಜಿಟೇಬಲ್ಸ್? ವೆಜಿಟೇಬಲ್ ಒನ್ಲಿ ವೆಜಿಟೇಬಲ್. ಏನ್ಲಿ ವೆಜಿಟೇಬಲ್? ವೆಜಿಟೇಬಲ್. ಹೌದು. ವರ್ಕೌಟ್ ಮಾಡಿ ವೆಜಿಟೇಬಲ್ ತಿನ್ನಿ, ನಾನ್ ವೆಜ್ ಪ್ರಿಫರ್ ಮಾಡೋಕ್ಕಿಂತ? ಇಲ್ಲ, ನಾನ್ ವೆಜ್ ಮಾಡೋದು ನಮ್ಮಲ್ಲಿ ಇಲ್ಲ. ನಮ್ಮಲ್ಲಿಲ್ಲ. ಓಕೆ ಅಂಕಲ್, ನೆಕ್ಸ್ಟ್ ಪರ್ಸನ್ ಮೂವ್ ಆಗ್ತೀವಿ. ಓಕೆ, ಥ್ಯಾಂಕ್ ಯು ಅಂಕಲ್. ಗಾಯ್ಸ್ ನನ್ನ ಜೊತೆ ಇದಾರೆ ಇರು ಒಂದ್ ನಿಮಿಷ ಇಂಟ್ರೊಡ್ಯೂಸ್ ಮಾಡ್ತಿದ್ದೀನಿ. ಗಾಯ್ಸ್ ನನ್ನ ಜೊತೆ ಇದಾರೆ ಲಡ್ಡು ಮುತ್ಯನ್ ಜೊತೆ ಇವತ್ತು ಮಾತಾಡಕ್ ಹೋಗ್ತಿದೀನಿ. ನಡೀರಿ. ಲಡ್ಡು ಮುತ್ಯ ಏನೋ ಹೇಳ್ತಿದೆ, ಈಗ ಹೇಳು, ಜನರು ನೋಡ್ತಾರೆ. ಇಂಚ ಅದ್ಮುಟ್ ಬೇಡ. ಗಾಯ್ಸ್ ಇವನು ಬದ್ಮಾಶ್ ನೋಡಿ ಹೆಂಗ್ ಮಾಡ್ತಾನೆ. ಹೇಳ ಇಲ್ಲೇ ಇರು, ಒಳಗ್ ಹೋಗಿ ಬರ್ತೀನಿ, ಮಾತಾಡೋದ. ಯಾರು ನನ್ನ ಕೇಳಿಸ್ಕತೆ ಇಲ್ಲ, ನನ್ನ ಮಾತಿಗೆ ಬೆಲೆನೇ ಇಲ್ಲ. 10 ರೂಪಾಯಿ ತಗ ಚಾ ಕುಡ್ಕೊಂಡ್ ಹೋಗತ್ತವ್ರೆ, ಅದ್ ಬಿಟ್ರೆ ಏಯ್ ಇವತ್ತು ಬೇಡ ನಾಳೆ ಅಂತಾರೆ ಮಾತಾಡಕ್ಕೆ. ಏನ್ ಮಾಡಿ? ಆದ್ರೆ ಏನು ಪರವಾಗಿಲ್ಲ, ನಮ್ ಬಾಯ್ಸ್ ಜೊತೆ ಇವತ್ತು ಮಾತಾಡಿದೀನಿ. ಯಾರ್ಯಾರು ಹೇಳಿ? ಎಂಪಿ ಕೂಣಿನ ಕುಂಟೆ ಮತ್ತೆ ಲಡ್ಡು ಮುತ್ಯ, ಅವ್ರಿಬ್ರೇ ಸಾಕು ಇವತ್ತು ನನ್ ವಿಡಿಯೋಗೆ. ಆರಾಮ್ಸೆ ನನಗೆ ಆ ಕಡೆ ನಕ್ಕಲ್ಲೇ ಚಿನ್ನು ಫ್ಯಾನ್ಸು ಬರ್ತಾರೆ. ಅಂದ್ರೆ ಚಿನ್ನು ಗಂಡು ನೋಡ್ತಾವ್ರಂತೆ, ನಕ್ಕಲ್ಲೇ ಚಿನ್ನುಗೆ ಗಂಡಲ್ಲ ಅದೇನ್ ಗೊತ್ತಿಲ್ಲ, ಏನಾದ್ರು ಅದು ಗಂಡು. ನಕ್ಕಲ್ಲೇ ಚಿನ್ನು ಹೆಣ್ಣಾಗಿದ್ರೆ ಸಂಬಂಧ ನೋಡ್ಬೋದು. समझ रहे हो ना? ಪಕ್ಕ ಸಂಬಂಧ ನೋಡ್ಬೋದು. ಅವನು ಒಳ್ಳೆ ಚೆನ್ನಾಗಿ ಆಸ್ತಿ ಮಾಡೋನೆ, ಆರಾಮ್ಸೆ ಸಂಬಂಧ ಮಾಡ್ಬೋದು. ಓಕೆ, ಇವತ್ತಿಗೆ ಈ ವ್ಲಾಗ್ ಸಾಕು ಗೈಸ್. ಬಾಯ್, ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. एक गुड डे बिस्कुट दे दो। कितना हुआ? 13। मैं तेरा मैं तेरा